ಹಾಯ್, ಹಲೋ, ನಮಸ್ಕಾರ. ನಾನು ಪ್ರಜ್ವಲ್, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿನ್ನೂರು ವತಿಯಿಂದ. ನಾವು ನಿಮ್ಗೆ ಪ್ರಾಮಿಸ್ ಮಾಡಿರೋ ಹಾಗೆ ಯಾರ್ಯಾರು ಪ್ರೆಸೆಂಟ್ 4th ಸ್ಟ್ಯಾಂಡರ್ಡ್, 5th ಮತ್ತು 6th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀರಾ ಅಂತ ತಿಳ್ಕೊರಿ. ನೀವು 4th ಅಥವಾ 5th ಇದ್ರಿ ಅಂತ ತಿಳ್ಕೊರಿ. ನಿಮಗೆ ಈ ವರ್ಷ ಯಾರ್ಯಾರು 5th ಇದ್ದೀರಲ್ಲ ಅವರಿಗೆ ನವೋದಯ ಮತ್ತು ಸೈನಿಕ, RMS ಅಂದರೆ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್, ಮುರಾರ್ಜಿ, ಆದರ್ಶ, ಈ ಥರ ಹಲವಾರು ಸ್ಕೂಲ್ಗಳು ನಿಮಗೆ ಸೀಟ್ ಕೊಡಕ್ಕೆ ಕಾಯ್ತಾ ಇದ್ದಾವೆ. ನೀವು ಈ ಎಲ್ಲ ಸ್ಕೂಲಿಗೆ ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಪಾಸ್ ಆಗ್ಬೇಕಂದ್ರೆ ನೀವು ಯಾವುದಾದ್ರೂ ಒಂದು ಲೋಕಲ್ ಕೋಚಿಂಗ್ ಆದರೂ ಹೋಗಿರ್ಬೇಕು, ಅಥವಾ ನೀವೇ ಸಪ್ರೇಟ್ ಸ್ಟಡಿ ಆದರೂ ಮಾಡ್ತಿರ್ಬೇಕು. ಅದೇ ಥರ ನೀವು ಯಾವುದಾದ್ರೂ ಆನ್ಲೈನ್ ಕ್ಲಾಸಸ್ ಆದರೂ ಕೇಳ್ತಿರ್ಬೋದು. ಈಗ ಯಾರ್ಯಾರು ಆಫ್ಲೈನ್ ಕೋಚಿಂಗ್ ಹೋಗ್ತಾ ಇದ್ದಾರೆ, ಡೈಲಿ ಸ್ಕೂಲಿಗೆ ಹೋಗ್ತೀರಿ, ಈವ್ನಿಂಗ್ ಒಳ್ಳೆ ಬರ್ತೀರಿ ಅಂತಂದ್ರೆ ನಿಮಗೆ ಒಂದು ಆನ್ಲೈನ್ ತರಬೇತಿ ಬೇಕಾಗಿರುತ್ತೆ. ಯಾಕಂದ್ರೆ ನವೋದಯ, ಸೈನಿಕ, RMS, ಮೊರಾರ್ಜಿ, ಆದರ್ಶ ಸ್ಕೂಲಿಗೆ ಸೆಲೆಕ್ಟ್ ಆಗಿ ಹೋಗೋದು ಅಷ್ಟು ಸುಲಭ ಅಲ್ಲ. ಎಕ್ಸಾಮ್ಸ್ ಎಲ್ಲ ಈಸಿ ಇರ್ಬೋದು, ಆದ್ರೆ ಕಾಂಪಿಟೇಷನ್ ಎಷ್ಟು ಜಾಸ್ತಿ ಆಯ್ತು ಅಂತಂದ್ರೆ ಕಟ್ ಆಫ್ 95, 96, 97 ಈ ಥರ ಬಂದಿರುತ್ತೆ. ನವೋದಯಕ್ಕೆ, ಸೈನಿಕಕ್ಕಂತೂ ಕೇಳಬೇಡ್ರಿ. ಈ ಥರ ಈ ಸ್ಕೂಲ್ಗಳಿಗೆ ನೀವೇನಾದರೂ ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಆಗಿ ಏನಾದರೂ ಹೋಗಬೇಕು ಅಥವಾ ಹೇಳಿದ್ರಂದ್ರೆ ಒಂದು ಆನ್ಲೈನ್ ಅಥವಾ ಆಫ್ಲೈನ್ ಯಾವುದಾದ್ರೂ ಒಂದು ತರಬೇತಿ ಅವಶ್ಯಕ. ಅದಕ್ಕಾಗಿ ನಾವು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿನ್ನೂರು ವತಿಯಿಂದ ಈ ವರ್ಷದ 1 ವರ್ಷ ತರಬೇತಿ, ಆನ್ಲೈನ್ ತರಬೇತಿ ಕೊಡ್ತಾ ಇದ್ದೀವಿ. ಯಾರ್ಯಾರಿಗೆ? ಇಂಗ್ಲೀಷ್ ಮೀಡಿಯಮ್ದವ್ರಿಗೆ, ಇಂಗ್ಲೀಷ್ ಮೀಡಿಯಮಲ್ಲಿ ನಾವೊಂದು ಆನ್ಲೈನ್ ಕ್ಲಾಸ್ನ ಆರಂಭ ಮಾಡ್ತಾ ಇದ್ವಿ. ಈ ಆನ್ಲೈನ್ ಕ್ಲಾಸಸ್ ನೀವು 4th ಇರ್ರಿ, 5th ಇರ್ರಿ, ಮೇ ಬಿ 4th, 5th ಮುಗಿಸಿ 6th ನೀವು ನಮ್ಮ ಫೌಂಡೇಶನ್ ಕ್ಲಾಸ್ ಬೇಕು. ಯಾಕಂದ್ರೆ ಈಗ ನಾವೇನು ಪಾಠ ಮಾಡ್ತೀವಲ್ಲ, ಬರೀ ಇದಿಷ್ಟೇ ಸ್ಕೂಲ್ಗೆ ಬರಲ್ಲ. ನೀವು ನೆಕ್ಸ್ಟ್ IIT, ಯಾವುದಾದ್ರೂ NIT ಇಲ್ಲಿಗೆ ಹೋಗ್ಬೇಕು, ಅಲ್ಲಿಗೆ ಎಂಟ್ರೆನ್ಸ್ ಎಕ್ಸಾಮ್ ಬರಿಬೇಕಂತಂದ್ರೆ ಅಲ್ಲಿಗೂ ಕೂಡ ಇದೇ ಬೇಸಿಕ್ ಫೌಂಡೇಶನ್ ಕ್ಲಾಸಸ್ ಇರ್ತಾವೆ. ಇದನ್ನ ನಾವು ಇಲ್ಲಿ ನಮ್ಮ ಆನ್ಲೈನ್ ಕ್ಲಾಸಸ್ ಮುಂದೆ ಹೇಳ್ಕೊಡ್ತೀವಿ. ನೀವೇನಾದರೂ ಡೈಲಿ ನಿಮ್ಮ ಸ್ಕೂಲ್ ಮುಗಿದ ಮೇಲೆ ಅಥವಾ ಸ್ಕೂಲಿಗೆ ಹೋಗೋಕ್ಕಿಂತ ಮುಂಚೆ 1 hour ಕ್ಲಾಸ್ ಕೇಳಿ ನಮ್ಮೊಂದು ನಾವೇನು ವರ್ಕ್ ಕೊಟ್ಟಿರ್ತೀವಲ್ಲ, ಅಥವಾ 2 hour ಡೈಲಿ 2 hour, ಬೆಳಿಗ್ಗೆ 2 hour ಅಥವಾ ಮಾರ್ನಿಂಗ್ 2 hour ಅಥವಾ ಈವ್ನಿಂಗ್ 2 hour ಸ್ಪೆಂಡ್ ಮಾಡಿದರೆ ನಿಮಗೆ ಏನು ಸಿಗುತ್ತೆ ಅಂತಂದರೆ, ನೀವು ಈ ಎಲ್ಲ ಎಕ್ಸಾಮ್ಸ್ನ ಮನೆಯಲ್ಲೇ ಕುತ್ಕೊಂಡು ಎಲ್ಲಿ ಹೋಗ್ಲಾರ್ದಂಗೆ ಅತ್ಯಂತ ಕಡಿಮೆ ಅಮೌಂಟ್ ಒಳಗಡೆ ಮತ್ತು ಭಾಳ ಇಂಟ್ರೆಸ್ಟಿಂಗ್ ವೇ ಒಳಗಡೆ ನಾವು ನಿಮ್ಗೆ ನವೋದಯ, ಸೈನಿಕ, RMS, ಮೊರಾರ್ಜಿ, ಆದರ್ಶ ಎಕ್ಸಾಮ್ಸ್ನ ಪಾಸ್ ಮಾಡಿಸಿ ಕೊಡ್ತೀವಿ. ಬಟ್ ನೀವು ನಮ್ಮ ಜೊತೆ ಇರಬೇಕು. ನೀವೇನು ಮಾಡಬೇಕು? ನಾವು ಹೇಳ್ದಂಗೆ ವರ್ಕ್ ಮಾಡಬೇಕು. ಓಕೆ, ಈಗೆಲ್ಲ ಫಸ್ಟ್ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ಲಾಸ್ನಲ್ಲಿ ನಾನು ನಿಮ್ಗೆ ಹೇಳೋವಂಥದ್ದು ನಂಬರ್ ಸಿಸ್ಟಮ್ ಅಂತ. ನಂಬರ್ ಸಿಸ್ಟಮ್, ಈ ನಂಬರ್ ಸಿಸ್ಟಮ್ ಅಂದ್ರೆ ಏನಪ್ಪ? ಇಲ್ಲಿ ನೋಡಿ, ನಂಬರ್ ಸಿಸ್ಟಮ್ 2 ವರ್ಡ್ಸ್ ಇಂದ ಫಾರ್ಮ್ ಆಗಿದೆ. ಈಗ ನಂಬರ್ಸ್ ಅಂದ್ರೆ ನಮಗೆಲ್ಲರಿಗೂ ಗೊತ್ತು, 1 2 3 4, 1 2 3 4 ಎಣಿಸ್ಕೊಂತ ಹೋದ್ರ ಸಾಯಂಕಾಲ ತನಕ ಎಣಿಸಿದ್ರು ಮುಗಿಯಂಗಿಲ್ಲ, ಅಷ್ಟು ನಂಬರ್ಸ್ ಅದಾವ, ಹೌದಲ್ವಾ? ಈ ನಂಬರ್ಸ್ನ ಒಂದು ಪ್ರಾಪರ್ ವೇ ಒಳಗಡೆ, ಏನು 4 5 6 7 ಒಂದು ಪ್ರಾಪರ್ ವೇ ಒಳಗಡೆ ನಾವು ಓದ್ಬೇಕಂತ. ಸಪೋಸ್ ಇದು ಒಂದು 7, ಇದು ಒಂದು 1 ಡಿಜಿಟ್ ನಂಬರ್. ನಾನು ನಿಮ್ಗೊಂದು ನಂಬರ್ ಕೊಡ್ತೀನಿ ಅಂತ, 8 6 5 7 4 3 2 1. ಇದನ್ನ ಓದ್ರಪ್ಪ. ಇದನ್ನ ಓದ್ಬೇಕಂತಂದ್ರ ನಮ್ಗ ಒಂದಿಷ್ಟು ಸೆಟ್ ಆಫ್ ರೂಲ್ಸ್ ಅದಾವ. ಯಾವ ತರ ರೂಲ್ಸು? ನಾವೇನ್ ಮಾಡ್ತೀವಿ, ಬಲಗಡೆಯಿಂದ 1 2 3 ಬಿಟ್ಟು ಒಂದು ಕಾಮ ಹಾಕ್ತೀವಿ. ನೆಕ್ಸ್ಟ್ ಅದಾದ್ಮೇಲೆ 1 2 ಬಿಟ್ಟು ಒಂದು ಕಾಮ ಹಾಕ್ತೀವಿ. ಅದಾದ್ಮೇಲೆ 2 ಬಿಟ್ಟು ಒಂದು ಕಾಮ ಹಾಕ್ತೀವಿ. ಇದಕ್ಕ ಕಾಮ ಹಾಕಿದ್ಮೇಲೆ ಇದನ್ನ ನಾವು 8 crore ಅಂತ ಓದ್ತೀವಿ, 65 lakh ಅಂತ ಓದ್ತೀವಿ, 74,000 ಅಂತ ಓದ್ತೀವಿ. ನೆಕ್ಸ್ಟ್ 321. ಮತ್ತೆ ಹಿಂಗೆ ಹೆಂಗ್ ಓದೋದಪ್ಪ ಇದನ್ನ? ಇದನ್ನೆಲ್ಲ ಓದೋದನ್ನ ಒಂದು ವೇ ಒಳಗಡೆ, ಅಥವಾ ನಾವು ಎಲ್ಲಿ ಇರ್ತೀವಲ್ಲ ನಮ್ಮ ಜಿಯೋಗ್ರಫಿಕಲ್ ಏರಿಯಾ, ಈಗ ನಾನು ಇಂಡಿಯಾ ಒಳಗಡೆ ಇದೀನಿ, ಹೌದಲ್ವಾ? ನಮ್ಮ ದೇಶದಲ್ಲಿ ನಾವೇ ಮೊದಲಿನ ಫಾರ್ಮ್ ಆಗಿರುವಂತ ಒಂದು ನಂಬರ್ ಸಿಸ್ಟಮ್ ನಾವು ಕಲಿತೀವಿ. ನೆಕ್ಸ್ಟ್ ಒಂದು ವೇಳೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ, ಅಂದ್ರೆ ಎಲ್ಲಾ ದೇಶಗಳು ಒಟ್ಟುಗೂಡಿ, ಅಂದ್ರೆ ಕಾಮನ್ ಆಗಿ ನಮ್ಗೆಲ್ಲರಿಗೂ ಮಾತಾಡೋಕೆ ಇಂಗ್ಲಿಷ್ ಬರ್ತಲ್ಲ, ನಾವೆಲ್ಲ ಬೇರೆ ದೇಶಗಳಿಗೆ ಹೋದ್ರೂ ಮಾತಾಡೋದು ಇಂಗ್ಲಿಷ್, ಹೌದಲ್ವಾ? ನಾವು ಕಮ್ಯುನಿಕೇಶನ್ ಅದ. ಅದೇ ತರ ಈ ನಂಬರ್ಸ್ ಒಳಗಡೆನೂ ಕೂಡ ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮ್ ಅಂತ ಒಂದಿದೆ.
ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮ್. ಮತ್ತು ಇನ್ನೊಂದು ಓದುವಂತ ನಾವು ಸಿಸ್ಟಮ್ ಅಂದ್ರೆ ಯಾವ್ದಂದ್ರೆ ರೋಮನ್ ನಂಬರ್ ಸಿಸ್ಟಮ್. ರೋಮನ್ ನಂಬರ್ಸ್ ಅಂತ. ಫಸ್ಟ್ ನಾವು ಸ್ಟಾರ್ಟ್ ಮಾಡೋದು ಇಂಡಿಯನ್ ನಂಬರ್ ಸಿಸ್ಟಮ್ ಇಂದ. ನೀವೇನ್ ಮಾಡ್ಬೇಕು ಗೊತ್ತಾ, ಒಂದು ಹೊಸ ಬುಕ್ ಫ್ರೆಶ್ ಪೇಜ್ ಒಳಗಡೆ ನಾನು ಏನೇನು ಬರೆಸ್ತೀನಿ, ಏನೇನು ಬರಿ ಅಂತ ಹೇಳ್ತೀನಿ, ಅದು ನೀಟಾಗಿ ನನ್ನ ಸೆಟ್ ರೂಲ್ಸ್, ನಾನೇನು ರೂಲ್ಸ್ ಹಾಕ್ತೀನಿ ಅದನ್ನ ಫಾಲೋ ಮಾಡ್ಕೊಂತ ಹೋದ್ರೆ ನೀವೇನ್ ಮಾಡ್ತೀರಿ, ಒಂದು ಹೊಸ ವಿಷಯಗಳನ್ನ ಕಲಿತಾ ಹೋಗ್ತೀರಿ. ಫಸ್ಟ್ ಒಂದು ಫ್ರೆಶ್ ಪೇಜ್ ಓಪನ್ ಮಾಡಿ. ಫ್ರೆಶ್ ಪೇಜ್ ಓಪನ್ ಮಾಡಿದ ಕೂಡ ಟಾಪಿಕ್ ಹೆಡ್ಡಿಂಗ್ ಇಂಡಿಯನ್ ನಂಬರ್ ಸಿಸ್ಟಮ್ ಅಂತ ಹಾಕ್ರಿ. ಇಂಡಿಯನ್ ನಂಬರ್ ಸಿಸ್ಟಮ್. ಓಕೆನಾ? ಇಷ್ಟು ಬರೆದ್ರೆ ಇಂಡಿಯನ್ ನಂಬರ್ ಸಿಸ್ಟಮ್ ನಮ್ಮ ದೇಶದ, ಇಂಡಿಯಾ ಅಂದ್ರೆ ನಮ್ಮ ಭಾರತ, ನಮ್ಮ ದೇಶದಲ್ಲಿರುವಂತ ಒಂದು ನಂಬರ್, ನಾವು ಫಾಲೋ ಮಾಡುವಂತ ಒಂದು ನಂಬರ್ ಸಿಸ್ಟಮ್. ಇದನ್ನ ನಾವೈತಲ್ಲ ಒಂದು ಹೆಂಗ ಓದ್ಬೇಕಪ್ಪ ಅಂತಂದ್ರೆ, ಈಗ ನೋಡ್ರಿ ನಾನು ಆಲ್ರೆಡಿ ಹೇಳಿದೆ, ನಮ್ಮ ಹತ್ತಿರ ಒಂದು 100 ಪೇಜ್ ಬುಕ್ ಐತಿ. ಏನೈತಿ? 100 ಪೇಜ್ ಬುಕ್ ಐತಿ. ಹೌದಾ? ಈ 100 ಪೇಜ್ ಬುಕ್ನ ನಾವು ಓದ್ಬೇಕಂತ ತಿಳ್ಕೊಂಡ್ರೆ ಫಸ್ಟ್ 1ನೇ ಪೇಜ್ ಒಂದು ದಿನ, 2ನೇ ಪೇಜ್ 2nd ದಿನ, 3ನೇ ಪೇಜ್ 3ನೇ ದಿನ, 4ನೇ ಪೇಜ್ 4ನೇ ದಿನ, ಹಿಂಗತೆ ಡಿವೈಡ್ ಮಾಡ್ಕೊಂತ ಹೋಗ್ತೀವಲ್ಲ. ಅದೇ ತರ ನಾವು ಒಂದು ನಂಬರ್ನ, ಸಪೋಸ್ ನೋಡ್ರಿ, ಒಂದು ಯಾವ್ದಾದ್ರು ಒಂದು ದೊಡ್ಡ ಸಂಖ್ಯೆ ನನಗ 8 7 6 5 4 3 2 ಹಿಂಗತೆ ಒಂದು ದೊಡ್ಡ ನಂಬರ್ ಬರ್ತದೆ. ಈ ನಂಬರ್ನ ನಾವು ಓದ್ಬೇಕಂದ್ರ ನಾವಿದನ್ನ ಕೆಲವೊಂದಿಷ್ಟು ಗ್ರೂಪ್ಗಳನ್ನಾಗಿ ಡಿವೈಡ್ ಮಾಡ್ತೀವಿ. ಆಲ್ರೆಡಿ ನಾನು ಕಾಮ ಹಾಕಂತ ಹೇಳಿದೆ. ಯಾವ ತರ ಕಾಮ ಹಾಕ್ಬೇಕಂದ್ರ 1 2 3 ಸಂಖ್ಯೆ ಬಿಟ್ಟು ಒಂದು ಕಾಮ, ಅದಾದ್ಮೇಲೆ 1 2 ಸಂಖ್ಯೆ ಬಿಟ್ಟು ಒಂದು ಕಾಮ, ಅದಾದ್ಮೇಲೆ ಇದು ಒಂದಾಯ್ತು. ನೆಕ್ಸ್ಟ್ ಇನ್ನೊಂದಿಷ್ಟು ದೊಡ್ಡ ನಂಬರ್ ಬರ್ದಿದ್ದೆ ಅಂತಂದ್ರ ನೆಕ್ಸ್ಟ್ ಒಳ್ಳೆ 2 ಸಂಖ್ಯೆ ಬಿಟ್ಟು ಒಂದು ಕಾಮ ಎಲ್ಲೆಲ್ಲಿ ಹಾಕಿದ್ವಪ್ಪ ನೋಡ್ರಿ ಇಲ್ಲಿ ನೋಡ್ರಿ, 1 ಕಾಮ 2 ಕಾಮ 3 ಕಾಮ. ಈ 3 ಕಾಮ ಹಾಕಿದಾಗ ನಮಗೆ ಇಲ್ಲಿ 4 ಗ್ರೂಪ್ಗಳು ಡಿವೈಡ್ ಆಗ್ತವೆ. ಈ ಗ್ರೂಪ್ಸ್ ಮತ್ತೆ ಇದರೊಳಗಡೆ ನಂಬರ್ಸ್ ಅದಾವಲ್ಲ, 1 2 3 4 5 6 7 8 9 ಪ್ಲೇಸಸ್. ಟೋಟಲ್ 9 ಪ್ಲೇಸ್ ಅಂದ್ರೆ 9 ನಂಬರ್ಸ್ ಅದಾವಲ್ಲ ಇಲ್ಲಿ, ಅದನ್ನ ನಾವು ಪ್ಲೇಸಸ್ ಅಂತ ಕರಿತೀವಿ. ನೆಕ್ಸ್ಟ್ ಅದರ ಕೆಳಗಡೆ ಇವನೈತಲ್ಲ ನಾವು ಗ್ರೂಪ್ಸ್ ಅಂತ ಕರಿತೀವಿ. ಏನೇನು ಗ್ರೂಪ್ಸ್ ಅಪ್ಪ ಇದ್ರೊಳಗಡೆ? ಇದು ಒನ್ಸ್ ಗ್ರೂಪ್. ಏನಿದು? ಒನ್ಸ್ ಗ್ರೂಪ್. ಇದು ಥೌಸಂಡ್ಸ್ ಗ್ರೂಪ್. ಇದು ಲ್ಯಾಕ್ಸ್ ಗ್ರೂಪ್. ಇದು ಕ್ರೋರ್ಸ್ ಗ್ರೂಪ್. ಅಂದ್ರೆ ಯಾಕೆ ಈ ತರ ಡಿವೈಡ್ ಮಾಡ್ಕೊಂಡ್ರಿ ನೋಡ್ರಿ, ಇದನ್ನ ನಾವು ಓದ್ಬೇಕಾಯ್ತು. 100 ಪೇಜಿನ ಬುಕ್ ತೆಗೆದು ಬಿಡೋಣ ಅಂತೀವಿ. ನಾವು ಓದ್ಬೇಕಾಗೈತಿ ಯಾವ್ದನ್ನ? ಈ ನಂಬರ್ನ. ಹೆಂಗ್ ಓದೋದು? ಇಲ್ಲಿ ನೋಡ್ರಿ 60, ಇದನ್ನೆಲ್ಲ ಮರ್ತು ಬಿಡೋಮಂತ ನಾವು. ಇಲ್ಲಿ ತನ ಪೂರ್ತಿ ಅಷ್ಟು ಮರ್ತು ಬಿಟ್ರೆ ಇದು ನಮ್ಗ 60 ಅಂತ ಕಾಣುತ್ತಾ? ಹೌದಾ? ಈ 60 ಇದು ಯಾವ ಗ್ರೂಪ್? ಇದು 60 ಅನ್ನೋದು ಕ್ರೋರ್ಸ್ ಗ್ರೂಪ್. ಅದಕ್ಕೆ ನಾವು 60 ಕ್ರೋರ್ ಅಂತ ಓದ್ತೀವಿ. ನೆಕ್ಸ್ಟ್ ಕಾಮ ಆಯ್ತು. ಕಾಮ ಹಾಕಿದ್ಮೇಲೆ 87. ಇದೇನಿದು? 87. ಕೆಳಗೆ ಯಾವ ಗ್ರೂಪ್ ಐತಿ? 87 ಲ್ಯಾಕ್ ಅಂತ ಓದ್ತೀವಿ. ನೆಕ್ಸ್ಟ್ ಅದಾದ್ಮೇಲೆ 65 ಐತಿ. ಏನೈತಿ ಇಲ್ಲಿ? 65,000 ಅಂತ ಓದ್ತೀವಿ. ಹೆಂಗ್ ಓದ್ತೀವಿ? 65,000. ನೆಕ್ಸ್ಟ್ ಅದಾದ್ಮೇಲೆ ಒನ್ಸ್ ಗ್ರೂಪ್ ಅಂದ್ರೆ 432. ನಾವೆಲ್ಲ ಸಣ್ಣವರಿದ್ದ ಕಲ್ತಿರ್ತೀವಿ 1 ರಿಂದ 1000 ತನ, ಅಥವಾ 1 ರಿಂದ 100 ಹೆಂಗಂದ್ರೆ 1 2 3 4 ಈ ತರ ಓದೋದೆಲ್ಲ ಕಲ್ತಿರ್ತೀವಿ. ಉಳಿದಿದ್ದೆಲ್ಲ ಲಾಸ್ಟ್ 3 ಡಿಜಿಟ್ ಅಂದ್ರೆ 432. ನೀವು ಒಮ್ಮಲಿಗೆ ಗಾಬರಿಯಾಗಿ ಫಸ್ಟ್ ಟೈಮ್ ಏನೋ ಕೇಳಿದ್ರ ಒನ್ಸಪ್ಪ ಥೌಸಂಡ್ಸ್ ಲ್ಯಾಕ್ಸ್ ಕ್ರೋರ್ಸ್ ಅಂತ ಏನು ಚಿಂತೆ ಮಾಡ್ಬೇಡ್ರಿ. ನಾವು ಫಸ್ಟ್ ಇಂದ ನೀಟಾಗಿ ಸ್ವಚ್ಛದಿಂದ ಕಲ್ಕೋಂತ ಬರಮಂತ. ಯಾವ ತರ? ಫಸ್ಟ್ ಪ್ಲೇಸ್ 9 ಪ್ಲೇಸ್ ಅದಾವಲ್ಲ ಇಂಡಿಯನ್ ನಂಬರ್ ಸಿಸ್ಟಮ್ ಒಳಗ, ಅವನ್ನ ಹೇಳ್ಕೊಡ್ತೀನಿ ಅಂತ ನೋಡ್ರಿ. ಯಾವ್ಯಾವು? ಯಾವ್ಯಾವು? ಒನ್ಸ್ ಪ್ಲೇಸ್. ಪ್ಲೇಸಸ್. ಇವನೇನು ಪ್ಲೇಸಸ್ ಅಂತ ತಿಳ್ಕೊಂಬಿಟ್ರೆ. ಒನ್ಸ್, ಟೆನ್ಸ್, ಹಂಡ್ರೆಡ್ಸ್, ನೆಕ್ಸ್ಟ್ ಥೌಸಂಡ್ಸ್, ಅದಾದ್ಮೇಲೆ 10,000s, ಅದಾದ್ಮೇಲೆ
lakhs, 10 lakhs, crore, 10 crore. ನನ್ನ ಜೊತೆ ರಿಪೀಟ್ ಮಾಡ್ರಿ ಫಸ್ಟ್ ಇಂದ. ಒನ್ಸ್, ಟೆನ್ಸ್, ಹಂಡ್ರೆಡ್ಸ್, ಥೌಸಂಡ್ಸ್, 10,000s, lakhs, 10 lakhs, crore, 10 crore. Ones, tens, hundreds, thousands, 10,000s, lakhs, 10 lakhs, crore, 10 crore. Ones, tens, hundreds, thousands, 10,000s, lakhs, 10 lakhs, crore, 10 crore. ಈ ತರ ನೀವು ಯಾವ ತರ ಮಗ್ಗಿ ಬಾಯ್ ಹಾಟ್ ಮಾಡ್ತೀವಲ್ಲ ಆ ತರ ಇದನ್ನ ಬಾಯ್ ಹಾಟ್ ಮಾಡ್ಕೊಂತ ಹೋಗ್ಬೇಕು. ಒಂದು 4-5 ಸಲ ಹೇಳ್ಬಿಟ್ರೆ ನನ್ನ ಜೊತೆ ಅದು ಏನ್ ಬರುತ್ತಾ ನಿಮ್ಗ ಬಂದ್ಬಿಡುತ್ತಾ. ಈ 9 ಪ್ಲೇಸ್ಗಳನ್ನ ನಾವು ಯಾವ ತರ ಡಿವೈಡ್ ಮಾಡಿವಿ ಅಂದ್ರೆ ನೋಡ್ರಿ, ಈಗ ಈ 3 ಒನ್ಸ್, ಟೆನ್ಸ್, ಹಂಡ್ರೆಡ್ಸ್ ಇದನ್ನ ನಾವು ಒನ್ಸ್ ಗ್ರೂಪ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಒನ್ಸ್ ಗ್ರೂಪ್. ನೆಕ್ಸ್ಟ್ ಥೌಸಂಡ್ಸ್, 10,000s ನಾವು ಏನಂತ ಬರಿತೀವಿ? ಥೌಸಂಡ್ಸ್ ಗ್ರೂಪ್ ಅಂತ ಹೇಳ್ತೀವಿ. ಏನಿದು? ಥೌಸಂಡ್ಸ್ ಗ್ರೂಪ್. ನೆಕ್ಸ್ಟ್ ಇದಾದ್ಮೇಲೆ ಲ್ಯಾಕ್ಸ್, 10 lakhs ಅಂತ ಹೇಳ್ತೀವಿ. ಇದನ್ನ ಲ್ಯಾಕ್ ಗ್ರೂಪ್ ಅಂತ ಹೇಳ್ತೀವಿ. ಅದಾದ್ಮೇಲೆ ಕ್ರೋರ್, 10 crore ಕ್ರೋರ್ ಗ್ರೂಪ್. ಬಹಳ ಸಿಂಪಲ್. ಎಷ್ಟು ಸಿಂಪಲ್ ಅಂತಂದ್ರ ಹೇಳ್ತೇನೆ ಕೇಳಿ. ಫಸ್ಟ್ ಗ್ರೂಪ್ ಒನ್ಸ್ ಗ್ರೂಪ್. ಈ ಒನ್ಸ್ ಗ್ರೂಪ್ ಒಳಗೆ ಎಷ್ಟು ಅದಾವು? 1, 2, 3. ಯಾವ್ಯಾವು? ಒನ್ಸ್ ಗ್ರೂಪ್ ಇಲ್ಲೈತಲ್ಲ, ಒನ್ಸ್ ಗ್ರೂಪ್, ಟೆನ್ಸ್ ಗ್ರೂಪ್, ಒನ್ಸ್ ಪ್ಲೇಸ್, ಟೆನ್ಸ್ ಪ್ಲೇಸ್, ಹಂಡ್ರೆಡ್ಸ್ ಪ್ಲೇಸ್. ಎದ್ರೊಳಗ? ಒನ್ಸ್ ಗ್ರೂಪ್ ಒಳಗೆ. ಇದನ್ನ ನೀಟಾಗಿ ನಾವು ಹೆಂಗ ವಿಡಿಯೋನ ಪಾಸ್ ಮಾಡಿ ಇದನ್ನಷ್ಟು ಬರ್ಕೋರಿ. ಯಾವ ತರ? ಒನ್ಸ್ ಗ್ರೂಪ್ ಒಳಗೆ 3 ಪ್ಲೇಸ್, ಒನ್ಸ್, ಟೆನ್ಸ್, ಹಂಡ್ರೆಡ್ಸ್. ಹೌದಾ? ನೆಕ್ಸ್ಟ್ ಅದಾದ್ಮೇಲೆ ಥೌಸಂಡ್ಸ್ ಗ್ರೂಪ್ ಒಳಗ 2 ಪ್ಲೇಸಸ್, ಥೌಸಂಡ್ಸ್, 10,000s. ಯಾವ್ಯಾವು? ಕಲರ್ ಚೇಂಜ್ ಮಾಡೋಣ. ಥೌಸಂಡ್ಸ್, 10,000s. ನೆಕ್ಸ್ಟ್ ಲ್ಯಾಕ್ಸ್ ಗ್ರೂಪ್ ಒಳಗ ಲ್ಯಾಕ್ಸ್ ಮತ್ತೆ 10 lakhs. ಯಾವ್ಯಾವು? ಲ್ಯಾಕ್ಸ್ ಮತ್ತೆ 10 lakhs. ಅದಾದ್ಮೇಲೆ ಕ್ರೋರ್ ಗ್ರೂಪ್ ಒಳಗ ನೋಡಿ, ಕ್ರೋರ್ ಗ್ರೂಪ್ ಒಳಗ ಕ್ರೋರ್ ಮತ್ತೆ 10 crore. ಒನ್ಸ್ ಗ್ರೂಪ್ ಒಳಗ ಒನ್ಸ್, ಟೆನ್ಸ್, ಹಂಡ್ರೆಡ್ಸ್. ಥೌಸಂಡ್ ಗ್ರೂಪ್ ಒಳಗ ಥೌಸಂಡ್ಸ್, 10,000s. ಲ್ಯಾಕ್ ಗ್ರೂಪ್ ಒಳಗ ಲ್ಯಾಕ್, 10 lakh. ಕ್ರೋರ್ ಗ್ರೂಪ್ ಒಳಗ ಕ್ರೋರ್, 10 crore. ಭಾಳ ಈಸಿ ನೋಡ್ರಿ. ಒನ್ಸ್, ಟೆನ್ಸ್, ಹಂಡ್ರೆಡ್ಸ್ ಒನ್ಸ್ ಗ್ರೂಪ್. ಇದೊಂದು ನೆನ್ಪಿಟ್ಕೊಂಡ್ಬಿಟ್ರೆ ಅಂದ್ರ ನೆಕ್ಸ್ಟ್ ಥೌಸಂಡ್ಸ್ ಐತಲ್ಲ, ಥೌಸಂಡ್ಸ್ ಬರೋದು ಕೆಳಗ 10,000s ಬರೋದು, 10 ಮುಂದೆ ಥೌಸಂಡ್ಸ್ ಬರೋದು. ಲ್ಯಾಕ್ ಗ್ರೂಪ್ ಒಳಗ ಲ್ಯಾಕ್ ಬರೋದು 10 lakh ಅಂತ ಬರೋದು. ಕ್ರೋರ್ ಒಳಗ ಕ್ರೋರ್, 10 crore. ಬರೀ ಒನ್ಸ್ ಒಳಗಷ್ಟೇ ಒನ್ಸ್, ಟೆನ್ಸ್, ಹಂಡ್ರೆಡ್ಸ್. ಇವೆಲ್ಲ ಏನಿವು? ಪ್ಲೇಸಸ್ ಇವು. ಇದು ಯಾವ್ದಿದು? ಇಂಡಿಯನ್ ನಂಬರ್ ಸಿಸ್ಟಮ್. ಇದೇ ತರ ನಿಮಗ ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮ್ ಅಂತ ಐತಿ. ಹೌದಾ? ಅದನ್ನು ಕೂಡ ಇವಾಗ ಹೇಳ್ತೀನಿ ನೋಡ್ರಿ. ಇಂಡಿಯನ್ ನಂಬರ್ ಸಿಸ್ಟಮ್. ಈಗ ನಾನು ಒಂದಿಷ್ಟು ನಂಬರ್ಸ್ ಬರ್ಕೊಂತ ಹೋಗ್ತೀನಿ. ಯಾವ ತರ ನಂಬರ್ಸು? ಫಸ್ಟ್ 1 ನಂಬರ್, 1, 2, 3, 4, 5, 6, 7, 8, 9. ನೋಡ್ರಿ ಎಷ್ಟದಾವ ನಂಬರ್ಸ್? 1, 2, 3, 4, 5, 6, 7, 8, 9 ಅದಾವ. ಇದನ್ನ ಓದೋದೇ ಹಂಗ 1, 2, 3, 4, 5, 6, 7, 8 ಅಂತ ಓದ್ತೀರಾ? ಇದೊಂದು ಪೂರ್ತಿ ಒಂದು ನಂಬರ್ ಅಂತ ಓದಿದಾಗ ನಾ ಆಲ್ರೆಡಿ ಹೇಳಿದ್ನಲ್ಲ, ಒನ್ಸ್ ಗ್ರೂಪ್. ಒನ್ಸ್ ಗ್ರೂಪ್ ಒಳಗೆ ಎಷ್ಟು ಪ್ಲೇಸಸ್ ಅದಾವು? ಒನ್ಸ್ ಗ್ರೂಪ್ ಒಳಗೆ 3 ಪ್ಲೇಸಸ್ ಅದಾವ. ಅದಕ್ಕೆ ನೀವೇನ್ ಮಾಡ್ಬೇಕು? 3 ಸಂಖ್ಯೆ ಬಿಟ್ಟು ಒಂದು ಕಾಮ ಕೊಡ್ಬೇಕು. ನೆಕ್ಸ್ಟ್ ಅದಾದ್ಮೇಲೆ ಥೌಸಂಡ್ಸ್ ಗ್ರೂಪ್. ಥೌಸಂಡ್ಸ್ ಗ್ರೂಪ್ ಒಳಗೆ ಎಷ್ಟು ಪ್ಲೇಸಸ್ ಅದಾವು? 2 ಪ್ಲೇಸಸ್ ಅದಾವ. ಒನ್ಸ್ ಪ್ಲೇಸ್ ಒಳಗ ಒನ್ಸ್ ಗ್ರೂಪ್ ಒಳಗಡೆ ಒನ್ಸ್, ಟೆನ್ಸ್, ಹಂಡ್ರೆಡ್ಸ್ 3 ಪ್ಲೇಸಸ್ ಅದಾವ. ಥೌಸಂಡ್ಸ್ ಗ್ರೂಪ್ ಒಳಗ ಥೌಸಂಡ್ಸ್, 10,000s 2 ಗ್ರೂಪ್ ಅದಾವ. ಅದಕ್ಕೆ ನೀವೇನ್ ಮಾಡ್ಬೇಕು? 1, 2 ಬಿಟ್ಟು ಒಂದು ಕಾಮ ಕೊಡ್ಬೇಕು. ನೆಕ್ಸ್ಟ್ ಲ್ಯಾಕ್ ಗ್ರೂಪ್ ಒಳಗ ಇವು ಗ್ರೂಪ್ಸ್. ಇವು ಏನಿವು? ಗ್ರೂಪ್ಸ್. ಲ್ಯಾಕ್ ಗ್ರೂಪ್ ಒಳಗ 2 ಪ್ಲೇಸಸ್ ಅದಾವ. ಯಾವ್ಯಾವು? ಲ್ಯಾಕ್, 10 lakh ಬಿಟ್ಟು ಕಾಮ ಕೊಡ್ಬೇಕು. ನೆಕ್ಸ್ಟ್ ಅದಾದ್ಮೇಲೆ ಕ್ರೋರ್ ಗ್ರೂಪ್. ಕ್ರೋರ್ ಗ್ರೂಪ್ ಒಳಗ ಒಳ್ಳೆ 2 ಪ್ಲೇಸ್. ಯಾವ್ಯಾವ ಅದಾವು? ಕ್ರೋರ್, 10 crore. ಹಂಗಂದ್ರೆ ಇವನ್ನೆಲ್ಲ ಹೆಂಗ್ ಓದ್ತೀರಪ್ಪ ನೀವು? ಫಸ್ಟ್ ಇಲ್ಲಿ ನೋಡ್ರಿ, ಈ ಕಡೆಯಿಂದ ಬಂದಾಗ ಇದು ನಿಮ್ಗ ಒನ್ಸ್ ಗ್ರೂಪ್ ಆಗಿ ಕಾಣುತ್ತೆ. ಇದೇನಿದು? ಇದು ಒನ್ಸ್ ಗ್ರೂಪ್. ಹೌದಾ? ಇದು ಥೌಸಂಡ್ಸ್, TH ಅಂತ ಬರಿತೀವಿ. ಇದು ಲ್ಯಾಕ್. ನೆಕ್ಸ್ಟ್ ಇದು ಕ್ರೋರ್. ಇದನ್ನ ಓದೋದು ಹೆಂಗ್ ಓದ್ತೀರಿ?
ಎಡಗಡೆಯಿಂದ ಓದ್ತಿರಿ. ಕಾಮ ಹಾಕ ಮುಂದ ಬಲಗಡೆಯಿಂದ ಫಸ್ಟ್ 3 ಸಂಖ್ಯೆ ಬಿಟ್ಟು ಕಾಮ, ನೆಕ್ಸ್ಟ್ 2 ಸಂಖ್ಯೆ ಬಿಟ್ಟು ಕಾಮ, ಅದಾದ್ಮೇಲೆ ಒಳ್ಳೆ 2 ಸಂಖ್ಯೆ ಬಿಟ್ಟು ಕಾಮ, 3 ಸಲ ಹಾಕ್ಬೇಕು. ಮತ್ತೆ ಒಳ್ಳೆ 2 ಬಿಟ್ಟು ಹಾಕೊಂತ ಹೋಗ್ಬಿಡ್ರಿ. ಬರೀ ಫಸ್ಟ್ 3 ಸಂಖ್ಯೆ ಬಿಟ್ಟು ಒಂದು ಕಾಮ ಹಾಕಿದ್ರಿ, ನೆಕ್ಸ್ಟ್ 2 ಸಂಖ್ಯೆ ಬಿಟ್ಟು ಒಂದು ಕಾಮ ಹಾಕಿದ್ರಿ, ನೆಕ್ಸ್ಟ್ 2 ಸಂಖ್ಯೆ ಬಿಟ್ಟು ಒಂದು ಕಾಮ ಹಾಕಿದ್ರಿ. ಇದನ್ನ ಓದೋದು ಹೆಂಗ? 12 crore. ಏನಿದು? 12 crore. ನೆಕ್ಸ್ಟ್ 34 lakh. ನೋಡ್ರಿ, 12 crore 34,56,789. ಹಿಂಗತೆ ಓದಕ್ ನಮ್ಗೆ ಏನ್ ಬೇಕು? ಒಂದು ಯಾವ್ದಾದ್ರು ಒಂದು ಪ್ರಾಪರ್ ವೇ ಬೇಕು. ಇದನ್ನೇ ನಾವು ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮ್ ಒಳಗೆ ಮತ್ತೆ ಬೇರೆ ಓದ್ತೀವಿ, ಅದನ್ನು ಬೇರೆ ಹೇಳ್ಕೊಡೋಣ. ಇಂಡಿಯನ್ ನಂಬರ್ ಸಿಸ್ಟಮ್ ಪ್ರಕಾರ ಹೋಗೋಣ. ನೆಕ್ಸ್ಟ್ ಇದನ್ನ ನಾವು ನಮಗೆ ಪರ್ಫೆಕ್ಟ್ ಆಗಲಿ ಅಂತ ನಾನೇನ್ ಮಾಡ್ತೀನಿ, ಕೆಲವೊಂದಿಷ್ಟು ಲೆಕ್ಕಗಳನ್ನ ಕೊಡ್ತೀನಿ ನಿಮ್ಗೆ. ಯಾವ ತರ ಲೆಕ್ಕಗಳು? ಈಗ ನೋಡ್ರಿ, ಫಸ್ಟ್ ಕ್ವಶನ್ ಅಂತ ಫಸ್ಟ್ ಕ್ವಶನ್ 1ನೇ ನಂಬರ್ ರೆಡ್ ಇಂಕ್ಲೆ ಬರೀರಿ ಅಂತ ತಿಳ್ಕೊಳ್ಳಿ. 369 ಅಂತ ಒಂದು ನಂಬರ್ ಬರೋದು. ನಾನು ಏನ್ ಮಾಡೋದು? ಇದನ್ನ 369 ಇದ್ರ ನೀವು ಪ್ಲೇಸಸ್ ಬರೀಬೇಕು. ಏನ್ ಬರೀಬೇಕು? ಪ್ಲೇಸಸ್ ಬರೀಬೇಕು. ಯಾವ ತರ ಬರೀತೀರಿ? 9 ಈ ತರ ಒಂದು ಹಾಕ್ರಿ, ಒನ್ಸ್, ಅದಾದ್ಮೇಲೆ ಟೆನ್ಸ್, ಅದಾದ್ಮೇಲೆ ಹಂಡ್ರೆಡ್ಸ್. ಏನ್ ಮಾಡ್ಬೇಕು? ಹಂಡ್ರೆಡ್ಸ್. ಇದೇ ತರ ಸೆಕೆಂಡ್ ಕ್ವಶನ್ ನೋಡೋಣ. ಸೆಕೆಂಡ್ ಕ್ವಶನ್ 10568. ಈಗ 5 ಅಂಕಿದು ಒಂದು ದೊಡ್ಡ ಸಂಖ್ಯೆ ಬರ್ತದೆ. ಏನ್ ಬರೋದು? ಇಲ್ಲಿ ನೋಡ್ರಿ, ಇದನ್ನ ಹೆಂಗ್ ಬರೀತೀರಿ? ಒನ್ಸ್, ಅದಾದ್ಮೇಲೆ ಟೆನ್ಸ್, ಅದಾದ್ಮೇಲೆ ಹಂಡ್ರೆಡ್ಸ್, ಅದಾದ್ಮೇಲೆ ಥೌಸಂಡ್ಸ್, ಅದಾದ್ಮೇಲೆ 10,000. ಅರ್ಥ ಆಗಕತೈತೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಇನ್ನೊಂದಿಷ್ಟು ಲೆಕ್ಕ ಪ್ರಾಕ್ಟೀಸ್ ಮಾಡೋಣ. ಯಾವ ತರ? ಇಲ್ಲಿ ನೋಡ್ರಿ, ನಾವು ಬರ್ದ್ವಿ, 2 ಲೆಕ್ಕ ಮಾಡಿದ್ವಿ. ನೆಕ್ಸ್ಟ್ ಮೂರನೇ ಲೆಕ್ಕ. ಯಾವ ತರ ಮೂರನೇ ಲೆಕ್ಕ? 708,657 ಅಂತ ಬರ್ತಂತ ತಿಳ್ಕೊಳ್ಳಿ. ಹೌದಾ? ಇದನ್ನ ಹೆಂಗ್ ಬರೆಯೋದು? ಒಳ್ಳೆ ಹಿಂಗೊಂದು ಗೆರೆ ಎಳೆರಿ. ಫಸ್ಟ್ ಲೈನಿಗೆ ಒನ್ಸ್ ಅಂತ ಬರೀತು, ನೆಕ್ಸ್ಟ್ ಅದಾದ್ಮೇಲೆ ಟೆನ್ಸ್ ಅಂತ ಬರೀತು, ನೆಕ್ಸ್ಟ್ ಅದಾದ್ಮೇಲೆ ಹಂಡ್ರೆಡ್ಸ್ ಅಂತ ಬರೀತು, ನೆಕ್ಸ್ಟ್ ಇದಾದ್ಮೇಲೆ ಥೌಸಂಡ್ಸ್ ಅಂತ ಬರೀತು, ನೆಕ್ಸ್ಟ್ ಇದಾದ್ಮೇಲೆ 10,000, ನೆಕ್ಸ್ಟ್ ಇದಾದ್ಮೇಲೆ ಲ್ಯಾಕ್. ಹೌದಾ? ನೋಡ್ರಿ, ಒನ್ಸ್, ಟೆನ್ಸ್, ಹಂಡ್ರೆಡ್ಸ್, ಥೌಸಂಡ್, 10,000, ಲ್ಯಾಕ್ಸ್, 10 lakh, ಕ್ರೋರ್, 10 crore ಈ ತರ ಬರ್ಕೊಂತ ಹೋಗ್ತೀರಾ. ನಾ ನಿಮ್ಗೆ ಒಂದು 3 ಲೆಕ್ಕ ಹೋಮ್ವರ್ಕ್ ಕೊಡ್ತೀನಿ. ಯಾವ ತರ? ಫೋರ್ತ್ ಒನ್ 70564, ನೆಕ್ಸ್ಟ್ ಫಿಫ್ತ್ ಒನ್ 10854. ಅರ್ಥ ಆಯ್ತಾ? ಇದೇ ತರ ಒಂದು ದೊಡ್ಡ ಲೆಕ್ಕ ಮಾಡೋಣ. ಯಾವ ತರ ದೊಡ್ಡ ಲೆಕ್ಕ? ನೀವು ನೋಡ್ರಿ, ಈಗ ಸಿಸ್ಟಮೆಟಿಕ್ ಆಗಿ ಬರ್ದಿನಲ್ಲ, ಇದೇ ತರ ನೀಟಾಗಿ ನೀವು ಒಂದು ನೋಟ್ಸ್ನ ಮೇಂಟೈನ್ ಮಾಡ್ಬೇಕು. ನೆಕ್ಸ್ಟ್ ನೋಡೋಣ ಒಂದು ಸಿಕ್ಸ್ತ್ ಪ್ರಾಬ್ಲಮ್ ಆಗ್ತೀನಲ್ಲ. ಈಗ ಒಂದು ದೊಡ್ಡ ಸಂಖ್ಯೆ ತಗೊಳ್ಳೋಣ. ಯಾವ ತರ? 7411590 ಇಷ್ಟು ಬರುತ್ತೆ ಅಂತ ತಿಳ್ಕೊರಿ. ಇದನ್ನು ಬರ್ದಿದ್ನ ಯಾವ ತರ ಬರೀಬೇಕು? ಇದು ಬೇಡ, 9 ಡಿಜಿಟ್ ಇರುತ್ತೆ. 1 2 3 4 5 6 7 8, ನೆಕ್ಸ್ಟ್ ಇನ್ನೊಂದು 2 ಅಂತ ತಗೊಂಡು ತಿಳ್ಕೊ. ಇದನ್ನ ಏನ್ ಮಾಡ್ಬೇಕು? ಒನ್ಸ್ ಅಂತ ಹೇಳ್ಬೇಕು. ಒಳ್ಳೆ ಇದು ಟೆನ್ಸ್, ನೆಕ್ಸ್ಟ್ ಹಂಡ್ರೆಡ್ಸ್, ನೆಕ್ಸ್ಟ್ ಥೌಸಂಡ್ಸ್, ನೆಕ್ಸ್ಟ್ ಲ್ಯಾಕ್, ಅದಾದ್ಮೇಲೆ ಕ್ರೋರ್, ಸಾರಿ ಥೌಸಂಡ್ಸ್ ಆದ್ಮೇಲೆ 10,000. ನಾನೇ ತಪ್ಪು ಬರ್ಬಿಟ್ಟೆ. ಅದಾದ್ಮೇಲೆ ಲ್ಯಾಕ್, ಅದಾದ್ಮೇಲೆ 10 lakh, ಇದಾದ್ಮೇಲೆ ಕ್ರೋರ್, ಇದಾದ್ಮೇಲೆ 10 crore. ಭಾಳ ಈಸಿ. ಇಷ್ಟು ಬರೀತೀರಾ? ಇದನ್ನ
ಇದೇ ಥರ ನಿಮ್ಗೊಂದು ಮಾಡೋಕ್ಕೊಂದು ಪ್ರಾಬ್ಲಮ್ ಕೊಡ್ತೀನಿ ನೋಡ್ರಿ. ಯಾವ ಥರ? 7th one 8 4 7 7 6 2 1 8. ಇದನ್ನು ನೀವು ಈ ಥರ ಪ್ಲೇಸಸ್ ಬರೀಬೇಕು. ನೆಕ್ಸ್ಟ್ ಹೋಗೋಮಂತ ಮುಂದ್ಗಡೆ ಈಗ ಪ್ಲೇಸಸ್ ಆಯ್ತಲ್ವ, ಈ ಪ್ಲೇಸ್ ಒಳಗಡೆ ಅದರ ಪ್ರಕಾರ ಅದರ ವ್ಯಾಲ್ಯೂ ಬರಿತಾ ಹೋಗೋಮಂತ. ಯಾವ ಥರ ಪ್ಲೇಸಸ್ ಬರೆಯಮಂತ ನೋಡ್ತೀರಿ. ಸಪೋಸ್ ನಿಮ್ಗೊಂದು ನಂಬರ್ ಕೊಡ್ತೀನಿ. ಯಾವ ಥರ? ಫಸ್ಟ್ ಅಂತ, ಸೆಕೆಂಡ್ ನೇಮ್, write the place values of all digits in the following number. ನೀವೇನು ಮಾಡಬೇಕು? ಪ್ಲೇಸ್ ವ್ಯಾಲ್ಯೂನ ಬರಿತಾ ಹೋಗ್ಬೇಕು. ಯಾವ ಥರ? ಒಂದು ನಂಬರ್ ತೊಗೊಂಡು ಫಸ್ಟ್ ಕ್ವಶನ್ ಏನೈತಿ? 728. ಹೌದಾ? 728 ಇದ್ರದ್ದು ಪ್ಲೇಸ್ ಹೆಂಗೆ ಬರೆಯೋದು ನೋಡ್ರಿ. 8 ಐತಲ್ಲ, 8 ಮುಂದೆ ಯಾವುದಾದ್ರೂ ಒಂದು ನಂಬರ್ ಐತೆ? ಯಾವ ನಂಬರೂ ಇಲ್ಲ. ಅದಕ್ಕೆ ನೀವು 8 ಹಂಗೆ ಬರೆದು ಬಿಟ್ಬಿಡ್ರಿ. ಇದು ಯಾವುದಿದು? ಒನ್ಸ್ ಪ್ಲೇಸ್. ನೆಕ್ಸ್ಟ್ ಇದಾದ್ಮೇಲೆ 2 ಐತಲ್ಲ, ಅದನ್ನ 2 ಬರೆಯಮಂತ. ಹೌದಾ? 2 ಬರೆದಾಗ ನಿಮ್ಗೆ ಯಾವ ಥರ ಕಾಣುತ್ತದು? 2 ಮುಂದ್ಗಡೆ ಒಂದು ನಂಬರ್ ಐತಲ್ಲ, ಅದಕ್ಕೆ ನೀವು ಒಂದು 0 ಕೊಡ್ರಿ. ನೆಕ್ಸ್ಟ್ 7 ಬರೀರಿ. 7 ಮುಂದ್ಗಡೆ 1 2 ನಂಬರ್ಸ್ ಅದಾವಲ್ಲ, ಎಷ್ಟದಾವು? 2 ನಂಬರ್ಸ್ ಅದಾವ. ಆ 2 ನಂಬರ್ ಅಂದ್ರೆ 2 0. 700 ಅನ್ನೋದು ಏನಿದು? 7th ಪ್ಲೇಸ್ ವ್ಯಾಲ್ಯೂ. 2 ಅನ್ನೋದು ಏನಿದು? 20 ಅನ್ನೋದೇನಿದು? 2ದು ಪ್ಲೇಸ್ ವ್ಯಾಲ್ಯೂ. 8 ಅನ್ನೋದು ಏನಿದು? 8ದು ಪ್ಲೇಸ್ ವ್ಯಾಲ್ಯೂ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದೇ ಥರ ಸೆಕೆಂಡ್ ಒನ್ 6859 ಅನ್ನೋದೊಂದು ನಂಬರ್. ಯಾವುದಿದು? 6859. ಇದರದ್ದು ಫಸ್ಟ್ ಇದರ ಪ್ಲೇಸ್ ವ್ಯಾಲ್ಯೂ ಏನಪ್ಪ? 9 ಮುಂದೆ ಯಾವ್ದಾದ್ರು ನಂಬರ್ ಐತೆ? ಯಾವ ನಂಬರ್ ಇಲ್ಲ, 9 ಹಂಗೆ ಬರೀರಿ. 5 ಮುಂದೆ ಯಾವ್ದಾದ್ರು ನಂಬರ್ ಐತೆ? ಯಾವ ನಂಬರ್ ಇಲ್ಲ, ಅದನ್ನು 50 ಅಂತ ಹಂಗೆ ಬರೀ. ಯಾಕಂದ್ರೆ ಸಾರಿ 5 ಮುಂದೆ ಒಂದು ನಂಬರ್ ಐತಲ್ಲ, ಅದಕ್ಕೆ ಒಂದು 0 ಕೊಡ್ಬೇಕು. ನೆಕ್ಸ್ಟ್ 8 ಐತಲ್ಲ, 8 ಹೆಂಗಿದ್ದು ಹಂಗೆ ಬರೀಬೇಕು. 8 ಮುಂದ್ಗಡೆ 1 2 ಅದಾವಲ್ಲ, 2 ನಂಬರ್ಸ್ ಅದಾವಲ್ಲ, 2 0 ಕೊಡ್ರಿ. 6 ನೆಕ್ಸ್ಟ್ ಈಗ 6th ಪ್ಲೇಸ್ ವ್ಯಾಲ್ಯೂ 6 ಬರೀರಿ. 6 ಮುಂದೆ 1 2 3 ನಂಬರ್ಸ್ ಅದಾವಲ್ಲ, 1 2 3, ಇದು 6000. ಅದನ್ನೋದು ಏನಿದು? 6th ಪ್ಲೇಸ್ ವ್ಯಾಲ್ಯೂ. ಇದೇ ಥರ ನೆಕ್ಸ್ಟ್ ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಂತ ಹೋಗೋಣ. ಯಾವ ಥರ? ಸಪೋಸ್ 3 ಸಂಖ್ಯೆ ಎಷ್ಟಾಗುತ್ತಾ? 3ನೇ ಕ್ವಶನ್ನು 86,128 ಅಂತ ತಿಳ್ಕೊಳ್ಳಿ. ಹೌದಾ? ನಾವು ಪ್ಲೇಸ್ ವ್ಯಾಲ್ಯೂ ಕಂಡಿಡಕತ್ತೀವಿ. ಏನು ಕಂಡಿಡಕತ್ತೀವಿ? ಪ್ಲೇಸ್ ವ್ಯಾಲ್ಯೂ ಕಂಡಿಡ್ತೀವಿ. ಫಸ್ಟ್ ನಾವು ಪ್ಲೇಸಸ್ ಬಗ್ಗೆ ಮಾತಾಡಿದ್ವಿ. ಯಾವ್ಯಾವ ಪ್ಲೇಸಸ್ಸು? ಒನ್ಸ್, ಟೆನ್ಸ್, ಹಂಡ್ರೆಡ್ಸ್, ಥೌಸಂಡ್ಸ್, 10,000s, ಲ್ಯಾಕ್, 10 lakh, crore, 10 crore. 9 ಪ್ಲೇಸಸ್ ಅದಾವೆ. ಎದ್ರೊಳಗೆ ಇಂಡಿಯನ್ ನಂಬರ್ ಸಿಸ್ಟಮ್. ಇವಾಗ ಆ ಪ್ಲೇಸ್ಗಳ ವ್ಯಾಲ್ಯೂ, ಪ್ಲೇಸ್ ವ್ಯಾಲ್ಯೂ ಬಗ್ಗೆ ಮಾತಾಡಕತ್ತೀವಿ. ಈಗ 8ರದ್ದು ಪ್ಲೇಸ್ ವ್ಯಾಲ್ಯೂ ಎಷ್ಟಪ್ಪ? 8ರ ಮುಂದ್ಗಡೆ ಯಾವ್ದಾದ್ರು ನಂಬರ್ ಐತೆ? ಯಾವ ನಂಬರು ಇಲ್ಲ. ಅದಕ್ಕೆ ನಾವು 8 ಬರೆಯೋದು, ಅದ್ರ ಮುಂದೆ ಏನು ಯಾವ 0ನೂ ಕೊಡಬೇಕು. ನೆಕ್ಸ್ಟ್ 2 ತಗೊಂಡು 2ದು ಪ್ಲೇಸ್ ವ್ಯಾಲ್ಯೂ ನೋಡ್ರಿ. 2 ಮುಂದ್ಗಡೆ ಎಷ್ಟು ನಂಬರ್ ಐತಿ? 1 ನಂಬರ್ ಐತೆ ಅಲ್ಲ, ಒಂದು 0 ಕೊಡ್ರಿ. ನೆಕ್ಸ್ಟ್ 1 ಬರಿ. 1 ಬರೀರಿ. 1ರ ಮುಂದೆ ಎಷ್ಟು ನಂಬರ್ ಅದಾವು? 1 2 1 2 ನಂಬರ್ಸ್ ಅದಾವಲ್ಲ, 2 0 ಕೊಡ್ರಿ. ನೆಕ್ಸ್ಟ್ 6 ತಗೊಂಡು 6 ಮುಂದ್ಗಡೆ ಎಷ್ಟು ನಂಬರ್ಸ್ ಅದಾವು? 1 2 3 ನಂಬರ್ಸ್ ಅದಾವಲ್ಲ, 1 2 3 ನಂಬರ್ಸ್ ಅದಾವ. 6000 ಆಯ್ತು. ನೆಕ್ಸ್ಟ್ 8 ಅದಾವಲ್ಲ, 8 ಬರೀರಿ. 8 ಮುಂದೆ ಎಷ್ಟು ನಂಬರ್ಸ್ ಅದಾವು? 1 2 3 4 ಅದಾವ. 1 2 3 4 ನಂಬರ್ಸ್ ಅದಾವ. ಇದೇನಾಯ್ತು? 80,000 ಅನ್ನೋದು 8ದು ಪ್ಲೇಸ್ ವ್ಯಾಲ್ಯೂ ಆಯಿತು. ನೆಕ್ಸ್ಟ್ 4th ಕ್ವಶನ್ ತೊಗೊಂಡು 4th ಕ್ವಶನ್ 1,28,576. ಇವ್ರದೊಳಗೆ ಎಲ್ಲ ಡಿಜಿಟ್ಸು ಪ್ಲೇಸ್ ವ್ಯಾಲ್ಯೂ ಕಂಡಿಡೋದು ಅಂತ. ಯಾವ ಥರ ಪ್ಲೇಸ್ ವ್ಯಾಲ್ಯೂ ಕಂಡಿಡೋದು? ಇದರದ್ದು ಪ್ಲೇಸ್ 6 ಅಂತ ಬರ್ರಿ. ಯಾಕಂದ್ರೆ 6 ಮುಂದೆ ಯಾವ ನಂಬರನ್ನು ಇಲ್ಲ. ಅದಕ್ಕೆ ನೆಕ್ಸ್ಟ್
ನೆಕ್ಸ್ಟ್ ಬರೀರಿ 7 ಅಂತ ಬರೀರಿ. 7 ಮುಂದೆ 1 ನಂಬರ್ ಐತಲ್ಲ, 1 0 ಕೊಡ್ರಿ. ನೆಕ್ಸ್ಟ್ ಇಲ್ಲಿ 5 ಐತಿ, 5 ಬರೀರಿ. 5 ಮುಂದೆ 2 ನಂಬರ್ ಅದಾವಲ್ಲ, 2 0. ನೆಕ್ಸ್ಟ್ 8 ಬರೀರಿ. 8 ಬರೆದು 8 ಮುಂದೆ 1 2 3 ಮೂರು ಪ್ಲೇಸಸ್ ಅದಾವಲ್ಲ, 1 2 3 3 0 ಆಯ್ತು. ನೆಕ್ಸ್ಟ್ 2 ಬರೀರಿ. 2 ಮುಂದೆ 1 2 3 4 ನಂಬರ್ಸ್ ಅದಾವಲ್ಲ, 1 2 3 4 0. 3 ಪ್ಲೇಸ್ ಬಿಟ್ಟು ಕಾಮ ನೋಡ್ರಿ, ಕಾಮ ಕೊಡೋದು ಮರೆಯಕ್ಕೆ ಹೋಗ್ಬೇಡ್ರಿ. 3 ಪ್ಲೇಸ್ ಬಿಟ್ಟು ಕಾಮ ಕೊಡೋಕೆ. ನೆಕ್ಸ್ಟ್ 1 ಬರೀ. 1 ಬರೆದು 1 2 3 4 5 ನಂಬರ್ಸ್ ಅದಾವಲ್ಲ, 1 2 3 4 5 zeros ಕೊಡ್ಬೇಕು. ಇಲ್ಲಿ ನೋಡಿ 3 ಸಂಖ್ಯೆ ಬಿಟ್ಟು ಕಾಮ. ನೆಕ್ಸ್ಟ್ ಅದಾದ್ಮೇಲೆ 2 ಸಂಖ್ಯೆ ಬಿಟ್ಟು ಕಾಮ. ನೆಕ್ಸ್ಟ್ ಇದೇ ತರ ನಿಮಗೆ ಸಾಲ್ವ್ ಮಾಡಕ್ಕಂತ ಒಂದಿಷ್ಟು ಪ್ರಾಬ್ಲಮ್ಸ್ ಕೊಡ್ತೀನಿ ನೋಡ್ರಿ. ಯಾವ್ಯಾವು? ಫಿಫ್ತ್ ಒನ್ 78,625. ಸಿಕ್ಸ್ತ್ ಒನ್ನು 1,252. ಸೆವೆಂತ್ ಒನ್ನು 2,65,232. 3 ಪ್ಲೇಸ್ ಬಿಟ್ಟು ಕಾಮ, 2 ಪ್ಲೇಸ್ ಬಿಟ್ಟು ಕಾಮ. ನೆಕ್ಸ್ಟ್ 3 ಪ್ಲೇಸ್ ಬಿಟ್ಟು ಕಾಮ. ನೆಕ್ಸ್ಟ್ 3 ಪ್ಲೇಸ್ ಬಿಟ್ಟು ಕಾಮ. ಒಂದು ವೇಳೆ ನಿಮಗೇನಾದರೂ ಕ್ವಶನ್ ಒಳಗಡೆ ಏನಾದರೂ ಇಲ್ಲಿ ಕ್ವಶನ್ ನಂಬರ್ ಎಷ್ಟಿತ್ತು? ಕ್ವಶನ್ ನಂಬರ್ 7 ಇತ್ತು. ನೆಕ್ಸ್ಟ್ ಈಗ 8, ಕ್ವಶನ್ ನಂಬರ್ 8. ಕ್ವಶನ್ ಒಳಗಡೆ 1 lakh ಈ ಥರ ಝೀರೋಸ್ ಇದ್ವು ಅಂದ್ರೆ 232 ಇದ್ರದ್ದು ಪ್ಲೇಸ್ ವ್ಯಾಲ್ಯೂ, ಎಲ್ಲದರದ್ದು ಪ್ಲೇಸ್ ವ್ಯಾಲ್ಯೂ ಕಂಡುಹಿಡಿಬೇಕಂತ ಹೇಳಿದ್ರೆ ಅವಾಗ 2 ಅಂತ ಬರೆಯೋಣ. 2 ಮುಂದೆ ಯಾವ ನಂಬರ್ ಇಲ್ಲ, ಯಾವ ಝೀರೋನು ಬೇಕಾಗಿಲ್ಲ. ನೆಕ್ಸ್ಟ್ 3 ಬರೀರಿ. 3 ಮುಂದೆ ಒಂದು ಪ್ಲೇಸ್ ಐತಲ್ಲ, 1 0 ಕೊಟ್ರಿ, 30 ಆಯ್ತು. ನೆಕ್ಸ್ಟ್ 2 ಬರೀರಿ. 2 ಮುಂದೆ 1 2 ಅದಾವಲ್ಲ, 1 2 ಯಾವ್ದ್ರ ಮುಂದೆ ಫಸ್ಟ್ 2 ಬರೀರಿ, ಅದರ ಮುಂದೆ 1 2 200 ಏನಾಯ್ತು 2 ಪ್ಲೇಸ್. ನೆಕ್ಸ್ಟ್ ನೋಡ್ರಿ 0 ಐತಿ, 0 ಬರೀತೀರಿ. ನೆಕ್ಸ್ಟ್ 1 2 3 ಸಂಖ್ಯೆ ಅದಾವಲ್ಲ, 0 ಮುಂದೆ 0 ಕೊಟ್ರೆ ಏನಾದರೂ ವ್ಯಾಲ್ಯೂ ಜಾಸ್ತಿ ಆಗುತ್ತಾ? ಇಲ್ಲ. ಹಂಗಂದ್ರೆ 0 0ನೇ. ನೆಕ್ಸ್ಟ್ ಈ 0 ಬರೀ. ಈ 0 ಮುಂದೆ 1 2 3 4 0 ಕೊಟ್ಟು ಅಂತ ತಿಳ್ಕೊ. ಝೀರೋಸ್ ವ್ಯಾಲ್ಯೂ ಏನಾರ ಜಾಸ್ತಿ ಆಯ್ತಾ? 0ನೇ ಆಯ್ತು. ಅದಕ್ಕೆ ನಾವು 0ನೇ ಬರ್ಬಿಡ್ತೀವಿ. ನೆಕ್ಸ್ಟ್ 1 ಮುಂದೆ 1 2 3 4 5 1 2 3 4 5. ಹೌದಾ? ಇಷ್ಟು ನಂಬರ್ಸ್ ಅದಾವ. ಇದು 1 lakh ಅನ್ನೋದು ಏನಾಯ್ತು? ಪ್ಲೇಸ್ ವ್ಯಾಲ್ಯೂ ಆಯಿತು. ಹಂಗಂದ್ರೆ ಇದೇನಾಯ್ತು? ಪ್ಲೇಸ್ ವ್ಯಾಲ್ಯೂ. ಸರಿ, ನಾವು ಇಷ್ಟೊತ್ತನ ಏನೇನು ಕಲ್ತೀವಪ್ಪ? ಸ್ಟಾರ್ಟಿಂಗ್ ಫಸ್ಟ್ ಇಂಡಿಯನ್ ನಂಬರ್ ಸಿಸ್ಟಮ್ ಒಳಗೆ 1s 10s 100s 1000s 10,000s ಲ್ಯಾಕ್ 10 lakh ಕ್ರೋರ್ 10 crore 9 ಪ್ಲೇಸಸ್ ಅದಾವ ಅಂತ ಕಲ್ತೀವಿ. ಅದರೊಳಗಡೆ ಏನು ಮಾಡಿದ್ವಿ? ಇದೇನದಾವು? ಇದೇನಿದು? ಒನ್ಸ್ ಗ್ರೂಪು. ನೆಕ್ಸ್ಟ್ ಅದಾದಮೇಲೆ ಥೌಸಂಡ್ಸ್ ಗ್ರೂಪು. ಅದಾದಮೇಲೆ ಇದೇನಿದು? ಲ್ಯಾಕ್ ಗ್ರೂಪು. ಅದಾದಮೇಲೆ ಕ್ರೋರ್ ಗ್ರೂಪ್. ಹೌದಾ? ಇಷ್ಟು ಕಲ್ತೀವಿ ನಾವು. ನಾನು ನಿಮಗೆ ಕೊಟ್ಟಿದ್ದೆ ಹೋಮ್ವರ್ಕ್ ಕೊಟ್ಟಿದ್ದೆ ಯಾವ್ಯಾವ ನೋಡ್ರಿ, ಇಲ್ಲೇ ಐತೆ ನೋಡ್ರಿ. 3 ನಂಬರ್ಸ್ ಅದ ಹೋಮ್ವರ್ಕ್ ಕೊಟ್ಟಿದ್ದು. ಇವೇ ನೀವು ಪ್ಲೇಸ್ ವ್ಯಾಲ್ಯೂ ಈ ಥರ ಬರೆಯಾಕ. ನೆಕ್ಸ್ಟ್ ಅದ್ರ ಹಿಂದ್ಗಡೆ ಪ್ಲೇಸಸ್ ಬರೆಯಾಕ ಇಲ್ಲೊಂದು ನಂಬರ್ ಕೊಟ್ಟಿನಿ 4. ನೆಕ್ಸ್ಟ್ 5 6 ಲೆಕ್ಕ ನಿಮ್ಗೆ ಏನು ಕೊಟ್ಟಿನಿ? ಹೋಮ್ವರ್ಕ್ HW ಕೊಟ್ಟಿನಿ. ಇದನ್ನು ಬರೆದು ನೀವೇನು ಮಾಡಿರಿ? 7431159022 ಈ ನಂಬರ್ಗೆ ವಾಟ್ಸಪ್ ಮಾಡಿರಿ. ನಾವು ನಿಮ್ಗೆ ಚೆಕ್ ಮಾಡಿ ಕರೆಕ್ಟ್ ಅದಾವ ಇಲ್ಲ ಅಂತ ಹೇಳ್ತೀನಿ. ನೆಕ್ಸ್ಟ್ ಈಗ ನೋಡಿರಿ, ಹೋಮ್ವರ್ಕ್ನ ಮಾಡೋದು ಮರಿಬೇಡ್ರಿ. ಇವತ್ತಿಗೆ ಫಸ್ಟ್ ಇಂಟ್ರೊಡಕ್ಷನ್ ಕ್ಲಾಸ್ ಇಷ್ಟು ಸಾಕು. ಮತ್ತೆ ನಾಳೆ ಮತ್ತೆ ಇನ್ನೊಂದು ಕ್ಲಾಸಸ್ ಇನ್ನೊಂದು ಟಾಪಿಕ್ ತೊಗೊಂಡು ಇದನ್ನೇ ಇಂಡಿಯನ್ ನಂಬರ್ ಸಿಸ್ಟಮ್ ಕಂಟಿನ್ಯೂ ಪಾರ್ಟ್ನ ನಾನು ತೊಗೊಂಡ್ಬರ್ತೀನಿ. ಥ್ಯಾಂಕ್ ಯು.